ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಜಾಮೀನಿಗಾಗಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ಸಹ ಇದೀಗ ಆರಂಭವಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ತನ್ನದೇನು ಪಾತ್ರ ಇಲ್ಲ, ತಾನೊಬ್ಬ ಮಹಿಳೆ ಎಂಬುದನ್ನು ಪರಿಗಣಿಸಿ ತನಗೆ ಜಾಮೀನನ್ನ ಕೊಡಿ ಅಂತ ಪವಿತ್ರ ಗೌಡ ಅವರ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಪವಿತ್ರ ಗೌಡ, ವಿನಯ್, ಕೇಶವಮೂರ್ತಿ, ಅನುಕುಮಾರ್ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗಿದೆ. ಜಾಮೀನಿಗೆ ಆಕ್ಷೇಪಣೆಯನ್ನ ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ಸಹ ಕೋರ್ಟ್ಗೆ ನೀಡಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ, ಅನುಕುಮಾರ್ ಇವರೆಲ್ಲರೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ವಿಚಾರಣೆಯನ್ನ ಈಗಾಗಲೇ ನಡೆಸಲಾಗಿದೆ, ಅಂದ್ರೆ ವಾದವನ್ನ ನಡೆಸಲಾಗಿದೆ ಪವಿತ್ರ ಗೌಡ ಪರ ವಕೀಲರ ಕಡೆಯಿಂದ. ಅವರೊಬ್ರು ಮಹಿಳೆ ಅನ್ನೋದನ್ನ ಪರಿಗಣಿಸಿ ಮತ್ತು ಇದರಲ್ಲಿ ಅವರ ಪಾತ್ರ ಇಲ್ಲ, ಕೇವಲ ಹಲ್ಲೆ ನಡೆಸಿದ್ದಾರೆ ಅಷ್ಟೇ, ಹತ್ಯೆಗೆ ಪ್ರಚೋದನೆಯಾಗ್ಲಿ ಹತ್ಯೆ ಆಗ್ಲಿ ಮಾಡಿಲ್ಲ ಅನ್ನುವಂತಹ ವಿಷಯದಲ್ಲಿ ಕೂಡ ಅವರು ವಾದವನ್ನ ಇಟ್ಟಿದ್ದಾರೆ. ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಸೆಬಾಸ್ಟಿಯನ್ ಇದೀಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ ಗಮನಕ್ಕೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ವಾದ ಪ್ರತಿವಾದ ಈಗ ಆರಂಭವಾಗಿದೆ. ಸೊ ಇದೆಲ್ಲದರ ನಂತರದಲ್ಲಿ ಏನಾಗುತ್ತೆ, ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. 2024 ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋವನ್ನ ಕಳಿಸಿದ್ರು. ಈ ಬಗ್ಗೆ ಪವಿತ್ರ ಗೌಡ ಜೂನ್ನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 24ನೇ ತಾರೀಕು 2024ರಲ್ಲಿ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಮುಖಾಂತರ ಬೆತ್ತಲೆ ಫೋಟೋವನ್ನ ಕಳಿಸಿದ್ರು. ಈ ಫೋಟೋವನ್ನ ಕಂಡಂತಹ ಪವಿತ್ರ ಗೌಡ A1 ಆರೋಪಿ ಬೇಸರಗೊಂಡಿದ್ದಾರೆ. ಒಬ್ಬ ಮಹಿಳೆಗೆ ಈ ರೀತಿಯಾಗಿ ಮೆಸೇಜನ್ನೆಲ್ಲ ಕಳಿಸಿದ್ದಾನಲ್ಲ ಅನ್ನುವಂತಹ ವಿಷಯದಲ್ಲಿ ಇದೇ ಬೇಸರ ಕೆಲ ತಿಂಗಳ ಕಾಲ ಪವಿತ್ರ ಸುಮ್ಮನೆ ಇದ್ರು. ಇದೇ ಬೇಸರದಲ್ಲಿ ಅವರಿದ್ದದ್ದು. ಕೆಲ ತಿಂಗಳ ಕಾಲ ಸುಮ್ಮನೆ ಇದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಆರಂಭವಾಗಿದೆ. ಈ ವಾದದಲ್ಲಿ ಈಗ ಯಾರು ಅರ್ಜಿಯನ್ನ ಹಾಕೊಂಡಿದ್ದಾರೆ, ಯಾವ ಕಾರಣಕ್ಕೆ ಅವರಿಗೆ ಜಾಮೀನನ್ನ ಕೊಡಬಾರ್ದು ಅನ್ನೋ ವಿಷಯದಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಯಾವಾಗ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ, ಮೆಸೇಜ್ ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗಿದೆ, ಕೆಲ ತಿಂಗಳುಗಳ ಕಾಲ ಆಕೆ ಸುಮ್ಮನಿದ್ರು. ಸೊ ಆ ನಂತರದಲ್ಲಿ ಈ ವಿಷಯವನ್ನ ಯಾರಿಗೆ ಮೊದಲನೇದಾಗಿ ಮಾಹಿತಿ ಮುಟ್ಟಿಸಿದ್ರು, ಆ ನಂತರದಲ್ಲಿ ಆದಂತಹ ಬೆಳವಣಿಗೆ ಏನು, ಅದರಲ್ಲಿ ಪವಿತ್ರ ಗೌಡ ಪಾತ್ರ ಏನು, ಇದೆಲ್ಲದೂ ಕೂಡ ವಾದದ ಸಂದರ್ಭದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪ್ರತಿ ಬಾರಿಯೂ ಕೂಡ ಅವರ ಒಂದು ಅರ್ಜಿ ಮುಂದೂಡಿಕೆ ಆಗ್ತಾ ಇತ್ತು. ಸೊ ಇವತ್ತು ಮತ್ತೆ ವಿಚಾರಣೆಯನ್ನ ಅಂದ್ರೆ ವಾದವನ್ನ ನಡೆಸಲಾಗ್ತಾ ಇದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಏನ್ ವಾದ ಇಡ್ತಾ ಇದ್ದಾರೆ ಈ ಹೊತ್ತಲ್ಲಿ? ದಿವ್ಯಾ, ನಿನ್ನೆ CCH 57ರಲ್ಲಿ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಅವರು ಸುದೀರ್ಘವಾಗಿ ವಾದವನ್ನು ಮಂಡನೆ ಮಾಡಿದ್ರು. ಆಕೆ ಮಹಿಳೆ ಮತ್ತೆ ಆಕೆ ಕೊಲೆಯನ್ನು ಮಾಡಿಲ್ಲ, ಆಕೆ ಕಿಡ್ನಾಪ್ ಮಾಡಿ ಅಂತ ಹೇಳಿಲ್ಲ, ಹೀಗಾಗಿ ಮಹಿಳೆ ಅನ್ನೋ ಕಾರಣಕ್ಕೆ ಒಂದಷ್ಟು ರಿಯಾಯಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಹೀಗಾಗಿ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು. ಮತ್ತೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಸಹ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ನಿನ್ನೆ ಅಂದರೆ ಇವತ್ತಿಗೆ, ನಿನ್ನೆ ಅವರ ವಾದ ಮುಗಿದ ಬಳಿಕ ಇವತ್ತು 2:30 ನಂತರ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಂತಹ ಎಸ್ಪಿಪಿ ಅವರು ಇದೀಗ ತಮ್ಮ ಪ್ರತಿವಾದವನ್ನು ಆರಂಭ ಮಾಡಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಅಂದರೆ ಇದೀಗ ಮುಚ್ಚಿದ ಲಕೋಟೆಯಲ್ಲಿ ಇರ್ತಕ್ಕಂತಹ ವರದಿಯನ್ನು ನ್ಯಾಯಾಧೀಶರಿಗೆ ಕೊಡುವ ಕೆಲಸವನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಮಾಡಿದ್ದಾರೆ. ಅದರ ಜೊತೆಗೆ ಇದೀಗ ಅವರ ಪ್ರತಿವಾದವನ್ನು ಆರಂಭ ಮಾಡಿದ್ದಾರೆ. 2024 ಫೆಬ್ರವರಿ ತಿಂಗಳಲ್ಲಿ ಪವಿತ್ರ ಗೌಡಳಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜು ಮತ್ತು ಫೋಟೋವನ್ನು ಕಳಿಸ್ತಾ ಅಂತ ಹೇಳಲಾಗ್ತಿದೆ. ಈತನನ್ನು ರೇಣುಕಾಸ್ವಾಮಿಯನ್ನು ಇವರು ಕಿಡ್ನಾಪ್ ಮಾಡಿದ್ದು 2024 ಜೂನ್ 8ನೇ ತಾರೀಕು. ಹೀಗಾಗಿ ಈ 3-4 ತಿಂಗಳ ಕಾಲ ಏನು ಮಾಡ್ತಿದ್ರು ಈಕೆ, ಯಾಕೆ ಅವತ್ತು ಅವರು ಕುಟುಂಬಸ್ಥರಿಗೆ ಅಥವಾ ಯಾರ ಅತ್ಯಾಪ್ತರಿಗೆ ಹೇಳಲಿಲ್ಲ, ಅಲ್ಲಿವರೆಗೂ ಯಾಕೆ ಸುಮ್ಮನಿದ್ರು ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪವನ್ನು ಎತ್ತುವ ಕೆಲಸವನ್ನು ಇದೀಗ ಎಸ್ಪಿಪಿ ಪ್ರಸನ್ನಕುಮಾರ್ ಮಾಡ್ತಿದ್ದಾರೆ.